ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶಾದ್ಯಂತ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳೇ. ನೀಟ್ ಅಕ್ರಮದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇರುವಂತಹ ಹೋರಾಟ, ಸರ್ಕಾರದ ರೆಸ್ಪಾನ್ಸ್ ಸೇರಿದಂತೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಈ ಒಂದು ಫೈಟ್. ಬಿಜೆಪಿ ಕಚೇರಿಗಳು, ಕಾಂಗ್ರೆಸ್ ಕಚೇರಿಗಳು ಒಬ್ರಿಗೊಬ್ರು ಮುತ್ತಿಗೆ ಹಾಕೊಂಡು ಇವರೊಂದ್ ಕಡೆ ರಾಜಕೀಯ ಮಾಡಿದ್ರೆ, ಮತ್ತೊಂದು ಕಡೆ ಅಲ್ಲಿ ವಿದ್ಯಾರ್ಥಿಗಳು ನಡೆಸ್ತಿರುವಂತಹ ಹೋರಾಟ ತುಂಬಾ ದೊಡ್ಡ ಲೆವೆಲ್ಗೆ ಹೋಗ್ತಾ ಇದೆ. ಇದಕ್ಕೆ ಅಣ್ಣಾ ಹಜಾರೆ ಕೂಡ ಸಪೋರ್ಟ್ ಮಾಡಿದ್ದಾರೆ. ಈ ಮಧ್ಯೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕುರಿತಂತೆ ಈಗ ಮಹತ್ವದ ಸಭೆ ಮತ್ತು ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ನೀಟ್ ವಿಚಾರವಾಗಿ ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಅಮಿತ್ ಶಾ ಸಾರಥ್ಯದ ಸಭೆಯಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕೂಡ ಭಾಗಿಯಾಗಲಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ತಲೆದಂಡಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಅಮಿತ್ ಶಾ ಸಾರಥ್ಯದ ಈ ಸಭೆಯಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದಾರೆ. ಈ ಹಿಂದೆ ಸಿಜೆಪಿ ಕಾರ್ಯಕರ್ತರ ಜೊತೆ ಸಂಧಾನ ಸಭೆ ನಡೆಸಿದ್ದ ಜೆಪಿ ನಡ್ಡಾ ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ಅಮಿತ್ ಶಾ ಅವರು ನಿರಂತರವಾಗಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಯಾವಾಗ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಹೋಗಿ ಧರಣಿ ಕುಳಿತರೋ ಆಗ ಏನು ಜಿತೇಂದ್ರ ಸಿಂಗ್ ಅವರು ಹೋಗಿ ವಿಪಕ್ಷಗಳ ಜೊತೆ ಮಾತುಕತೆಯನ್ನ ನಡೆಸಿದ್ರು ಮತ್ತು ವಿಪಕ್ಷಗಳು ತಮ್ಮ ಬೇಡಿಕೆಗಳು ಏನು ಅಂತ ಸರ್ಕಾರದ ಮುಂದಿಟ್ಟರೋ ಜಿತೇಂದ್ರ ಸಿಂಗ್ ಮೂಲಕ, ಆ ಒಂದು ಬೇಡಿಕೆಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಜಿತೇಂದ್ರ ಸಿಂಗ್ ಅವ್ರನ್ನ ಕರೆಸ್ಕೊಂಡು ಏನ್ ಹೇಳಿದ್ರು ವಿರೋಧ ಪಕ್ಷಗಳು, ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬೇಕಂತೆ ಅನ್ನೋದರ ಬಗ್ಗೆ ಜಿತೇಂದ್ರ ಸಿಂಗ್ ಅವ್ರ ಜೊತೆಗೆ ಚರ್ಚೆ ನಡೆಸಿದ್ರು. ಅದಾದ ಮೇಲೆ ಜೆಪಿ ನಡ್ಡಾ ಅವರು ಏನೋ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿ ಮಾಡಿದ್ರು ಮತ್ತು ಪ್ರತಿಭಟನಾಕಾರರ ಜೊತೆಗೆ ಏನ್ ಮಾತಾಡಿದ್ರು, ಅದರ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಆರ್ ಏನ್ ಹೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಇನ್ಪುಟ್ ಅನ್ನ ಕೂಡ ಅಮಿತ್ ಶಾ ಅವರು ಕಲೆಕ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಈಗ ಕೆಳಗಿಳಿಸಲೇಬೇಕು ಅನ್ನುವಂತಹ ಆಗ್ರಹ ಜಾಸ್ತಿ ಆಗ್ತಾ ಇರೋದ್ರಿಂದ ಏನ್ ಮಾಡಬೇಕು ಮತ್ತು ವಿಪಕ್ಷಗಳ ಸವಾಲುಗಳನ್ನ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ಹುಡುಕುವ ನಿಟ್ಟಿನಲ್ಲಿ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆದಿದೆ ಅಂತ ಅನಿಸುತ್ತೆ. ಬಟ್ ದಿನೇ ದಿನೇ ಇದು ಬಿಜೆಪಿಗೆ ಒಂದು ರೀತಿ ನುಂಗಲಾರದ ತುತ್ತಾಗ್ತಾ ಇದೆ. ಹೇಗಾದ್ರೂ ಮಾಡಿ ಇದನ್ನ ನಾವು ತಡೆ ಹಿಡಿದು ಬಿಡ್ಬೋದು. ಏನು ಕಾಕ್ರೋಚ್ಗಳು ಏನ್ ಮಾಡ್ಕೊಳ್ತಾರೆ, 65 ರೂಪಾಯಿ ಹಿಟ್ಟು ಹೊಡೆದ ತಕ್ಷಣ ಅವ್ರು ಓಡೋಗ್ಬಿಡ್ತಾರೆ. ನೋಡಿ, ಅಲ್ಲಿ ಪ್ರತಿಭಟನಾಕಾರರು ಯಾರ್ಯಾರಿದ್ದಾರೆ, ಜಂತರ್ ಮಂತರ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಅಥವಾ ಇಡೀ ದೇಶಾದ್ಯಂತ ಏನ್ ಪ್ರತಿಭಟನೆ ನಡೀತಾ ಇದೆ, ಈ ಪ್ರತಿಭಟನೆಯಲ್ಲಿ ಈ ಜೆನ್ಜಿಗಳ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ ವೀಕ್ಷಕರೇ, ನೀವು ಜಲಫಿರಂಗಿ ಹೊಡಿತೀರಾ, ಅವರಲ್ಲಿ ರೈನ್ ಡ್ಯಾನ್ಸ್ ಮಾಡ್ತಾರೆ. ನೀವು ಬ್ಯಾರಿಕೇಡ್ ಹಾಕ್ತೀರಾ, ಆ ಬ್ಯಾರಿಕೇಡ್ಗಳನ್ನೇ ಒಳ್ಳೆ ಜಾರು ಬಂಡಿಗಳ ತರ ತಗೊಂಡು ಆಟ ಆಡ್ತಾರೆ. ಅವರೇ ಹೋಗಿ ಕೇಳ್ತಾರೆ, ಸರ್ ಅಶ್ರುವಾಯು ಯಾವಾಗ ಸಿಡಿಸ್ತೀರಾ, ಅಶ್ರುವಾಯು ಈಗ ಸಿಡಿಸ್ತೀರಾ, ಆಮೇಲೆ ಸಿಡಿಸ್ತೀರಾ ಅಂತ. ಸೊ ಈ ಜಂಜಿಗಳ ಮೈಂಡ್ ಸೆಟ್ ಅನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನೀವು ಏನಾದ್ರೂ ಮಾಡಿ ಅವ್ರನ್ನ ಓಡಿಸ್ಬಿಡ್ತೀವಿ ಅಂದ್ರೆ ಓಡಿ ಹೋಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ನೀವು ಲಾಠಿ ಚಾರ್ಜ್ ಮಾಡಿದ್ರು ಕೂಡ ಜಂಡ ಹಿಡಿದು ನಿಂತು ಬಿಡ್ತಾರೆ. ಆಯ್ತು, ನೀವು ನಮ್ಮ ಒಡೆಯಕ್ ಬಂದ್ರೆ ಅಲ್ಲೇ ಜನಗಣಮನ ಹೇಳ್ಬಿಡ್ತಾರೆ. ಸೊ ಜಂಜಿಗಳು ನಮ್ಮಂಗೆ ನಿಮ್ಮಂಗೆ ಅಲ್ಲ, ಅವ್ರ ಮೈಂಡ್ ಸೆಟ್ಟೇ ಬೇರೆ. ಕಮ್ ವಾಟ್ ಮೇ, ಏನ್ ಮಾಡ್ತಿರೋ ಮಾಡ್ರಿ, ನಮಗ್ ಬೇಕು ಬೇಕು ಅಷ್ಟೇ, ನಾವು ಪಡೆದೇ ಪಡಿತೀವಿ, ಹೊಕ್ಕಾರ್ಕು
ನೀವೇನೇ ಮಾಡಿ, ಏನು ದೌರ್ಜನ್ಯ ಮಾಡ್ತೀರಾ, ಲಾಠಿ ಚಾರ್ಜ್ ಮಾಡ್ತೀರಾ, ಹೊಡಿತೀರಾ, ಬಡಿತೀರಾ ಮಾಡ್ರಿ, ನಮ್ಗೇನು ಬೇಕು ನಾವು ಅದನ್ನು ಪಡೆದೇ ತೀರ್ತೀವಿ ಅನ್ನೋಂಥ ಮೈಂಡ್ ಸೆಟ್ ಅವ್ರದ್ದು. ಅದಕ್ಕೆ ಸಾಕ್ಷಿ ಇತ್ತೀಚೆಗೆ ಬರ್ತಾ ಇರುವಂಥ ಎಲ್ಲ ರೀತಿಯಾದಂಥ ದೃಶ್ಯಗಳು. ನೀವೇನೇ ಮಾಡಿದರೂ ಕೂಡ ನಾವು ಅದನ್ನು ಸಹಿಸ್ಕೋತೀವಿ ಅನ್ನೋ ಲೆವೆಲ್ಗೆ ಅವರಿದ್ದಾರೆ. ಈಗ ಅಣ್ಣಾ ಹಜಾರೆ ಬೇರೆ ಈ ಹೋರಾಟಕ್ಕೆ ಧುಮುಕಿರೋದ್ರಿಂದ ಡೆಫಿನೆಟ್ಲಿ ಬಿಜೆಪಿಗೆ ಇದು ನುಂಗಲಾರದ ತುತ್ತಾಗಿದೆ. ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮಕ್ಕಳನ್ನ ಹೊಡೆದಿರುವಂಥ ರೀತಿ ಮತ್ತು ಅವ್ರ ಮೇಲೆ ನಡೆಸಿರುವಂತಹ ದೌರ್ಜನ್ಯದ ರೀತಿ ಅಷ್ಟೇ ಅಲ್ಲ, ಪೊಲೀಸರು ನೇಮ್ ಪ್ಲೇಟ್ ಕೂಡ ಹಾಕ್ಕೊಳ್ಳದೆ ಹುಡುಗರನ್ನ ಹೊಡೆದಿದ್ದಾರೆ ಅಂತಂದ್ರೆ ನೇಮ್ ಪ್ಲೇಟ್ ಹಾಕ್ಕೊಳ್ಳದೆ ಯಾಕೆ ಬಂದ್ರು ಕೇಳ್ತಾರೆ ಅಲ್ಲಿ ಹುಡುಗರು. ಏನ್ರಿ ನೇಮ್ ಪ್ಲೇಟೇ ಹಾಕಿಲ್ಲ, ನಿಮ್ಗೊಂದು ಹೆಸರು ಇಲ್ವಾ ನಿಮ್ಗೆ ಪೊಲೀಸರಿಗೆ, ಪೊಲೀಸ್ ಫೋರ್ಸ್ಗೆ ನಿಮ್ಗೆ ಹೆಸರು ಇಲ್ವಾ ಅಂತ ಕೇಳಿದ್ರೆ ಇಲ್ಲ ತುಂಬಾ ಸೆಕೆ ಆಗ್ತಾ ಇತ್ತು ಅದಕ್ಕೆ ಹಾಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ಇಂಥವೆಲ್ಲ ಘಟನೆಗಳನ್ನ ನೋಡಿದಾಗ ವಾಟ್ ಈಸ್ ದಿ ಇಂಟೆನ್ಷನ್ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗುತ್ತೆ. ಸೊ ಹೀಗಾಗಿ ಅಲ್ಲಿ ಅನಧಿಕೃತ ವ್ಯಕ್ತಿಗಳು ಕೂಡ ಲಾಠಿ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಅವ್ರಿಗೊಂದು ಯೂನಿಫಾರ್ಮ್ ಹಾಕಿಲ್ಲ. ಅವರು ರೀತಿ ನೀತಿ ನೋಡಿದ್ರೆ ಅವ್ರು ಪೊಲೀಸರು ಒಂದ್ಸಲ ಗಡ್ಡ ಬಿಟ್ಟಿದ್ದಾರೆ, ಕಿವಿಗೆ ಓಲೆ ಹಾಕಿದ್ದಾರೆ, ಇಷ್ಟುದ್ದ ಟ್ಯಾಟು ಹಾಕ್ಕೊಂಡಿದ್ದಾರೆ ಮತ್ತು ಟೋಂಡ್ ಮತ್ತು ಹರಿದೋಗಿರೋ ಜೀನ್ಸ್ ಹಾಕ್ಕೊಂಡಿದ್ದಾರೆ, ಲಾಠಿ ಹಿಡ್ಕೊಂಡು ಬೀಸ್ತಾ ಇದ್ದಾರೆ. ಇವರೆಲ್ಲ ಯಾರು ಅನ್ನುವಂಥ ಪ್ರಶ್ನೆ, ಇದೆಲ್ಲ ಕೂಡ ಗೃಹ ಸಚಿವರಿಗೆ ಪ್ರಶ್ನೆ ಮತ್ತು ಅಡ್ರೆಸ್ ಮಾಡಬೇಕಾದಂಥ ವಿಚಾರಗಳು. ಯಾಕೆ ಅಂತಂದ್ರೆ ದೆಹಲಿಯಲ್ಲಿ ಏನು ಪೊಲೀಸ್ ಇಲಾಖೆ ಇದೆ ಅದನ್ನು ನಿಭಾಯಿಸೋರು ಕೇಂದ್ರ ಗೃಹ ಸಚಿವರು, ದಟ್ ಇಸ್ ಅಮಿತ್ ಶಾ ಅವರು. ಸೊ ಅಮಿತ್ ಶಾ ಅವರು ಈ ಒಂದು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲರಾಗಿದ್ದಾರೆ. ಯಾಕೆಂದ್ರೆ ವಿದೌಟ್ ಎನಿ ಎಚ್ಚರಿಕೆ ಇಲ್ಲದೆ ಇದ್ದಕ್ಕಿದ್ದಂತೆ ಹೊಡೆಯೋದು, ಹೆಣ್ಮಕ್ಳ ಮೇಲೆ ನೋಡಿ ಯಾರೋ ಒಬ್ರು ಪೊಲೀಸ್ ಆಫೀಸರ್ ನಿಂತಿರೋ ಹೆಣ್ಮಗಳು ಕಪ್ಪಾಳಕ್ಕೆ ಹಂಗೆ ತಗ್ಗದು ಬೀಸ್ತಾರೆ. ಇಂಥವೆಲ್ಲ ದೃಶ್ಯಗಳನ್ನ ನೋಡಿದಾಗ ಈ ವಿದ್ಯಾರ್ಥಿಗಳನ್ನ ನೀವು ನಡೆಸ್ಕೊಂಡಿರುವಂತಹ ರೀತಿ, ಇದ್ರ ಬಗ್ಗೆನೇ ಈಗ ವಿಪಕ್ಷಗಳು ಮಾತಾಡ್ತಾ ಇರೋದು. ಇಟ್ಸ್ ನಾಟ್ ಓನ್ಲಿ ಧರ್ಮೇಂದ್ರ ಪ್ರಧಾನ್, ಇವನ್ ಅಮಿತ್ ಶಾ ಅವರು ಕೂಡ ಈ ವಿಚಾರದಲ್ಲಿ ಫೇಲಿಯರ್ ಆಗಿದ್ದಾರೆ ಅಂತ. ಹೆಂಗೋ ನಿಭಾಯಿಸ್ಬಿಡ್ಬೋದು ಅಂತ ಯೋಚನೆ ಮಾಡಿತ್ತು ಸರ್ಕಾರ. ಆದರೆ ಈಗ ಅವ್ರ ಬುಡಕ್ಕೆ ಬಂದಿದೆ. ನಿರಂತರ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಆದರೆ ಈ ಸಭೆಗಳು ಕೇವಲ ಕಾಟಾಚಾರಕ್ಕೆ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಅವ್ರಿಗೆ ಬೇಕಾಗಿರೋದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದು. ಸೊ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರೆ ಇವ್ರು ಸಮಾಧಾನ ಆಗ್ತಾರೆ. ನೀವು ಅದ್ರ ಬಗ್ಗೆ ಮೀನಾಮೇಷ ಎಣಿಸ್ತಾ ಕುತ್ಕೊಂಡಿದ್ದೀರಿ. ಐ ಡೋಂಟ್ ನೋ ಈ ಒಂದು ಮೀಟಿಂಗ್ಗಳ ಫಲಶ್ರುತಿ ಏನು ಅಂತ.